ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ ರೆಸಿಪಿ ಜೊತೆ ವಾಪಸ್ ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ತರಕಾರಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಕ್ಯಾರೆಟು, ಹುಳ್ಳಿಕಾಯಿ, ನೆನೆಸಿರೋ ಬಟಾಣಿ. ಇದು ಆಪ್ಷನ್, ನಿಮಗೆ ತರಕಾರಿ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದನ್ನು ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿ, ಒಂದು 10 ನಿಮಿಷ ಮ್ಯಾರಿನೇಟ್ ಆಗಲಿ. ನಿಮಗೆ ನಾಟಿ ಸ್ಟೈಲ್ ಬಿರಿಯಾನಿ ಸ್ವಲ್ಪ ಸ್ಮೂತು ಬರುತ್ತೆ, ಟೇಸ್ಟಿಯಾಗಿರುತ್ತೆ, ಅದಕ್ಕೆ ಮ್ಯಾರಿನೇಟ್ ಮಾಡಿಡಿ. ಇವಾಗ ಅಕ್ಕಿ ನೆನೆಸಿಡಲ್ಲ, ತೊಳೆದ್ಬಿಟ್ಟು ಮೂರು ಸ್ಪೂನ್ ಆಯಿಲು, ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಆನಿಯನ್, ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೊಳ್ಳಿ. ಮೆಣಸು ಹಾಕಿರೋದ್ರಿಂದ ತುಂಬ ಖಾರ ಮಾಡ್ಕೋಬೇಡಿ. ಕೊತ್ತಂಬರಿ ಸೊಪ್ಪು, ಪುದೀನ, ಇದೆರಡು ಎಷ್ಟು ಹಾಕ್ತಿರೋ ಅಷ್ಟು ನಾಟಿ ಸ್ಟೈಲ್ ಬಿರಿಯಾನಿಗೆ ಟೇಸ್ಟ್ ಬರುತ್ತೆ. ಈರುಳ್ಳಿ ಸಾಫ್ಟ್ ಆದಮೇಲೆ ಆಫ್ ಮಾಡ್ಕೊಳ್ಳಿ. ಅದು ತಣ್ಣಗಾದಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ಮಿಕ್ಸಿ. 4ರಿಂದ 5 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅರ್ಧ ಇಂಚ್ ಚಕ್ಕೆ, 2 ಲವಂಗ, ಒಂದು 3-4 ಮೆಣಸು ಒಗ್ಗರಣೆಗೆ ಹಾಕ್ಕೋಬೇಕು. ಜೊತೆಗೆ ಜೀರಿಗೆ ಹಾಕ್ಕೋಬೇಕು ಸ್ವಲ್ಪ. ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ 2 ಹಂಗೆ ಒಗ್ಗರಣೆಗೆ ಹಾಕಿ, ಫುಲ್ ಹಾಕಿ, ಕಟ್ ಮಾಡಿ ಹಾಕಬೇಡಿ. ಎಲ್ಲ ಎಣ್ಣೆಲಿ ಬಾಡಿದ್ಮೇಲೆ ಏನು ನಾವು ಪೇಸ್ಟ್ ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಹಾಕಬೇಕು. ಇದು ಮಸಾಲೆ ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗುವಷ್ಟು. ನೋಡಿ, ಆಯಿಲೆಲ್ಲ ಬಿಟ್ಕೊತಾ ಇದೆ, ಅಷ್ಟು ಕುಕ್ ಆಗಲಿ. ಈ ಮ್ಯಾರಿನೇಟ್ ಮಾಡ್ಕೊಂಡಿರೋ ತರಕಾರಿ ಹಾಕ್ಕೊಂಡು ಅರ್ಧ ಕುಕ್ ಆಗೋವರೆಗೂ ಕುಕ್ ಮಾಡಬೇಕು ಆಯಿಲಲ್ಲೇ. ಜೀರಿಗೆ ಪೌಡರ್, 1/2 ಸ್ಪೂನ್ ಹಳದಿ ಅಥವಾ ಅರಿಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಖಾರದ ಪುಡಿ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಹಾಕ್ಕೊಳ್ಳಿ. ನಾನು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಮಸಾಲೆ ಪುಡಿ ಎಲ್ಲ ಹಾಕಿದ್ಮೇಲೆ ನೆನೆಸಿ ತೊಳೆದಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನು ರಾ ರೈಸ್ ಯೂಸ್ ಮಾಡ್ತೀನಿ, ಸೋನಾ ಮಸೂರಿ. ಬೇಕಾದವರು ಬಾಸುಮತಿ, ಜೀರಿಗೆ ಸಾಂಬಾರು ಯಾವ್ದು ಬೇಕಾದ್ರೂ ಹಾಕ್ಬೋದು, ಟೇಸ್ಟಿಯಾಗಿರುತ್ತೆ. ಅಂದರೆ ಚೆನ್ನಾಗಿ ಅಕ್ಕಿ ನೆನೆಸ್ಬಿಟ್ಟೆ ಹಾಕಬೇಕು, ಸೊ ಅನ್ನ ಸಾಫ್ಟ್ ಬರುತ್ತೆ ನಿಮಗೆ. ಒಂದು 2 ನಿಮಿಷ ಒಗ್ಗರಣೆಲೆ ಅಕ್ಕಿ ತಿರುಗಿಸಿ ಆಮೇಲೆ ನೀರು ಹಾಕೋಣ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಳತೆ ನೀರು ಹಾಕ್ತೀನಿ. ಬಾಸುಮತಿ ಎಲ್ಲ ಹಾಕೋರು ಸ್ವಲ್ಪ ನೀರು ಕಡಿಮೆ ಹಾಕಿ, ಅದಕ್ಕೆ ನೀರು ಕಮ್ಮಿ ಇದ್ದರೂ ಆಗುತ್ತೆ, ಜಾಸ್ತಿ ಬೇಕಾಗಲ್ಲ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, 2 ವಿಷಲ್ ಸಾಕು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ ರೆಸಿಪಿ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಆದಷ್ಟು ಟ್ರೈ ಮಾಡ್ತೀನಿ ಆ ರೆಸಿಪಿ ಮಾಡಿ ವಿಡಿಯೋ ಮಾಡಿ ಹಾಕೋಕ್ಕೆ. ಇದಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಈಗ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ನಂದನಾ ಸ್ಟೈಲ್ ವೆಜ್ ದಮ್ ಬಿರಿಯಾನಿ ಸವಿಯಲು ಸಿದ್ಧ.